ತಾತನ್ಗೆ ತಮ್ಮ ಫ್ಯಾಮಿಲಿ ರೆಪ್ಯುಟೇಷನ್ ಅಂದ್ರೆ ತುಂಬಾನೇ ಇಷ್ಟ. ಅವ್ರ ಹೆಸರು ಅಥವಾ ಆ ಫ್ಯಾಮಿಲಿ ನೇಮ್ ಅವರಿಗೆ ಪೂರ್ತಿ ಪ್ರಿಯ ಆಗಿತ್ತು. ಹಾಗಾಗಿ ಅವರೊಂದು ಡಿಸಿಷನ್ ತಗೊಂಡ್ರು. ನನ್ನ ಬರ್ಡೇ ಸೆಲೆಬ್ರೇಷನ್ ಆದ್ಮೇಲೆ ಎಲ್ಲ ಗೆಸ್ಟ್ ಹೊರಟು ಹೋದ್ಮೇಲೆ ಎಲ್ಲವನ್ನ ಫೈನಲ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ರು. ನಾನು ಕೇಕ್ ಕಟ್ ಮಾಡೋಕೆ ಅಮ್ಮನನ್ನ ಹುಡ್ಕೋಕೆ ಶುರು ಮಾಡಿದೆ. ಆದ್ರೆ ಅವಳು ಎಲ್ಲೂ ಸಿಗ್ಲಿಲ್ಲ. ಅಮ್ಮನ ಆ ಒಂದು ಮೆಂಟಲ್ ಸ್ಟೇಟ್ ಅರ್ಥ ಮಾಡ್ಕೊಂಡ ತಾತ ಅವಳಿಲ್ಲದೇನೆ ಕೇಕ್ ಕಟ್ ಮಾಡೋಕೆ ಡಿಸೈಡ್ ಮಾಡಿದ್ರು. ಆದ್ರೆ ಅಮ್ಮ ಇಲ್ದೆ ನಾನು ಕೇಕ್ ಕಟ್ ಮಾಡೋದು ಹೇಗೆ? ನಾನು ನನ್ನ ದಾದಿ ಹತ್ರ ಕೇಳಿದಾಗ ಅಮ್ಮ ಟೆರೆಸ್ ಮೇಲಿದ್ದಾಳೆ ಅಂತ ಹೇಳಿದ್ಲು. ನಾನು ಎಕ್ಸೈಟ್ ಆಗಿ ಟೆರೆಸ್ ಕಡೆಗೆ ಓಡ್ದೆ. ಆದ್ರೆ ಮೇಲ್ ಹೋಗಿ ನೋಡಿದಾಗ ಅಲ್ಲಿ ಯಾರೂ ಇರಲಿಲ್ಲ. ಸಡನ್ ಆಗಿ ಕೆಳಗಿಂದ ಕೆಲವು ಸರ್ವೆಂಟ್ಸ್ ಕಿರ್ಚಾಟ ಮಾತ್ರ ನನಗೆ ಕೇಳಿಸ್ತು. ನಾನು ಪೂರ್ತಿ ಭಯದಿಂದ ಕೆಳಗೋಡ್ ಬಂದಾಗ ಅಮ್ಮ ರಕ್ತದಲ್ಲಿ ಪೂರ್ತಿ ಮುಳುಗಿ ನೆಲದ ಮೇಲೆ ಮಲಗಿದ್ಲು. ಅವಳ ಸುತ್ತಲೂ ಬರೀ ಬ್ಲಡ್ ಮಾತ್ರ ಇತ್ತು. ಆದಿತ್ಯ ಈ ಮಾತು ಹೇಳುವಾಗ ಅವನ ಧ್ವನಿ ಪೂರ್ತಿ ನಡುಗ್ತಾ ಇತ್ತು. ಗಂಡನ್ ದ್ರೋಹದ ಮುಂದೆ ಅಮ್ಮನ್ಗೆ ತನ್ನ 9 ವರ್ಷದ ಮಗನ ಪ್ರೀತಿ ಪೂರ್ತಿ ಕಾಣಿಸ್ಲೇ ಇಲ್ಲ ಕವನ. ಅಪ್ಪ ತನ್ನ ಆ ಒಂದು ಸೀಕ್ರೆಟ್ ಫ್ಯಾಮಿಲಿ ಮುಂದೆ ನನ್ನನ್ನ ಪೂರ್ತಿ ಇಗ್ನೋರ್ ಮಾಡಿದ್ರು. ಇನ್ನು ಅಜ್ಜ, ಅವರು ನನ್ನಲ್ಲಿ ಕೇವಲ ಒಬ್ಬ ವಾರಸುದಾರನನ್ನ ಮಾತ್ರ ನೋಡಿದ್ರು. ಅವರು ನನ್ನನ್ನ ಪೂರ್ತಿ ಸೈಲೆಂಟ್ ಆಗಿ ತನ್ನ ದಾದಿ ಜೊತೆ ಲಂಡನ್ಗೆ ಶಿಫ್ಟ್ ಮಾಡಿಬಿಟ್ರು. ಅಮ್ಮ 5 ವರ್ಷಗಳ ಕಾಲ ಪೂರ್ತಿ ಕೋಮಾದಲ್ಲಿದ್ರು. ಆ 5 ವರ್ಷ ನನ್ಗೆ ಅವಳನ್ನ ಮೀಟ್ ಮಾಡೋಕೆ ಯಾವುದೇ ಚಾನ್ಸ್ ಇರಲಿಲ್ಲ. ಮತ್ತೆ ಆ ಟೈಮ್ನಲ್ಲಿ ನನ್ನನ್ನ ನೋಡೋಕೆ ಯಾರೂ ಬರಲೇ ಇಲ್ಲ. ನಾನು ದೊಡ್ಡವನಾದಂತೆ ಅಮ್ಮನನ್ನ ನೋಡೋಕೆ ಎಸ್ಕೇಪ್ ಆಗೋಕೆ ಟ್ರೈ ಮಾಡ್ತಿದ್ದೆ. ಆದ್ರೆ ಅಜ್ಜ ನನ್ನ ಸುತ್ತಲೂ ಬಾಡಿಗಾರ್ಡ್ ಸಂಖ್ಯೆನ ಹೆಚ್ಚಿಸ್ತಾನೆ ಹೋದ್ರು. ಆದಿತ್ಯ ಒಂದು ಪೇನ್ಫುಲ್ ಸ್ಮೈಲ್ ನೊಂದಿಗೆ ಹೇಳ್ದ, ನನ್ನ ಲೈಫಲ್ಲಿ ರಿಲೇಶನ್ಶಿಪ್ ಪೂರ್ತಿ ಕಡಿಮೆಯಾದವು, ಆದ್ರೆ ಈ ಸೆಕ್ಯೂರಿಟಿ ಗಾರ್ಡ್ಸ್ ಮಾತ್ರ ಪೂರ್ತಿ ಹೆಚ್ಚಾದ್ರು. 5 ವರ್ಷಗಳು ಕಳೆದ್ಮೇಲೆ ಅಮ್ಮ ಆ ಒಂದು ಡೀಪ್ ಸ್ಲೀಪಿಂದ ಎಚ್ಚರಗೊಂಡು ತನ್ನ ಮಗನನ್ನ ನೆನಪಿಸ್ಕೊಂಡ್ರು. ಆದ್ರೆ ಅಷ್ಟೊತ್ತಿಗೆ ಅಮ್ಮ ಮತ್ತೆ ಅಪ್ಪ ಅನ್ನೋ ಆ ಒಂದು ಪವಿತ್ರವಾದ ಸ್ಥಾನ ನನ್ನ ಲೈಫ್ನಲ್ಲಿ ಮಾಧವಿರಾಜ್ ಮತ್ತೆ ಅರವಿಂದ್ ರಾಜ್ ಆಗಿ ಪೂರ್ತಿ ಟ್ರಾನ್ಸ್ಫರ್ಮ್ ಆಗೋಗಿದ್ರು. ನಾನು ಇಷ್ಟು ವರ್ಷ ಫ್ಯಾಮಿಲಿಗಾಗಿ ಎಷ್ಟು ಹಂಬಲಿಸಿದ್ನೋ ಈಗ ಅವ್ರನ್ನ ಅಷ್ಟೇ ಸಫರ್ ಮಾಡಿಸ್ಬೇಕು ಅಂತ ಡಿಸೈಡ್ ಮಾಡಿದೆ. ಅರವಿಂದ್ ರಾಜ್ ಮತ್ತೆ ಅವರ ಇಲ್ಲಿಗಲ್ ಫ್ಯಾಮಿಲಿ ನರಳ್ತಿರೋದು ಮತ್ತೆ ಅಳ್ತಿರೋದನ್ನ ನೋಡೋದು, ಅವರನ್ನ ಪ್ರತಿಯೊಂದು ಪೈಸೆಗೂ ಪೆನ್ನಿಲೆಸ್ ಮಾಡೋದು ನನ್ನ ಒಂದು ಅಬ್ಸೆಷನ್ ಆಗಿ ಚೇಂಜ್ ಆಯ್ತು. ಹಾಗಾಗಿ ಅಜ್ಜ ತನ್ನ ಹೆಸರು ಮತ್ತೆ ಪ್ರಾಪರ್ಟಿ ಉಳಿಸೋಕೆ ನನ್ನನ್ನ ಇಂಡಿಯಾಗೆ ವಾಪಸ್ ಕರೆದಾಗ ನಾನು ಒಂದು ಕಂಡೀಷನ್ ಹಾಕಿದೆ. ಲೀಗಲ್ ಆಗಿ ಅವರ ಆಸ್ತಿಲಿ ಮೋರ್ ದೆನ್ 50% ಶೇರ್ ನನ್ನ ಹೆಸರಿಗೆ ಟ್ರಾನ್ಸ್ಫರ್ ಆಗ್ಬೇಕಂತ ಷರತ್ ವಿಧಿಸ್ದೆ. ಆದ್ರೆ ವೀರೇಂದ್ರ ರಾಜ್ ಕೂಡ ಏನ್ ಕಡಿಮೆ ಇರಲಿಲ್ಲ. ಅವರು ನನ್ನ ಅಗ್ರಿಮೆಂಟ್ ಜೊತೆ ಇನ್ನೊಂದು ಮ್ಯಾರೇಜ್ ಕಾಂಟ್ರಾಕ್ಟ್ ಅನ್ನ ಮುಂದಿಟ್ರು. ಫಸ್ಟು ಆ ಒಂದು ಮ್ಯಾರೇಜ್ ಕಾಂಟ್ರಾಕ್ಟ್ ನನಗೆ ಪೂರ್ತಿ ವಿಯರ್ಡ್ ಅನಿಸ್ತು ಕವನ. ಆದ್ರೆ ಆಮೇಲೆ ನಾನು ಯೋಚನೆ ಮಾಡಿದೆ, ಲೈಫಲ್ಲಿ ಆಲ್ರೆಡಿ ಹಲವಾರು ಅನ್ವಾಂಟೆಡ್ ರಿಲೇಶನ್ಶಿಪ್ಸ್ ಇರುವಾಗ ಹೆಸರಿಗಾಗಿ ಅನದರ್ ಒನ್ ಸೇರಿದ್ರೆ ಏನಂತೆ? ಸ್ವಲ್ಪ ಹೊತ್ತು ಯೋಚನೆ ಮಾಡಿದ್ಮೇಲೆ ನಾನು ಓಕೆ ಅಂತ ಹೇಳಿದೆ. ಸ್ವಲ್ಪ ಸೈಲೆಂಟ್ ಆದ್ಮೇಲೆ ಅವನು ಪೂರ್ತಿ ದುಃಖ ಮತ್ತು ಡಿಸಪಾಯಿಂಟೆಡ್ ಲುಕ್ನಿಂದ ಕಾವ್ಯಾಳ ಕಡೆಗೆ ನೋಡಿ ಅವಳನ್ನ ಬಿಗಿಯಾಗಿ ಹಿಡ್ಕೊಂಡ. ಒಂದು ವೇಳೆ ನೀನೇ ಮೊದಲೇ ನನ್ನ ಲೈಫಲ್ಲಿ ಬಂದಿದ್ರೆ ಎಷ್ಟು ಚೆನ್ನಾಗಿರ್ತಾ ಇತ್ತು ಅಲ್ವಾ ಕವನ? ಆದಿತ್ಯ ಈ ರೀತಿ ಹೇಳಿದಾಗ ಕಾವ್ಯ ಭರವಸೆಯ ಕಣ್ಣುಗಳಿಂದ ಅವನನ್ನ ನೋಡಿ ತನ್ನೊಳಗೆ ಯೋಚನೆ ಮಾಡೋಕೆ ಸ್ಟಾರ್ಟ್ ಮಾಡಿದ್ಲು. ಆದಿತ್ಯ, ನಮ್ಮ ಡೆಸ್ಟಿನಿ ಆಲ್ರೆಡಿ ಭೇಟಿಯಾಗಿತ್ತು. ಆದ್ರೆ ನಮ್ಮ ಈ ಎಮೋಷನ್ಸ್ ಭೇಟಿಯಾಗೋಕೆ ಸ್ವಲ್ಪ ಟೈಮ್ ತಗೊಂಡ್ವು ಅಷ್ಟೇ. ಆದ್ರೆ ಆದಿ, ನೀನ್ ಮದ್ವೆ ಆದ ಆ ಹುಡುಗಿ ಬಗ್ಗೆ ಒಂದು ಕ್ಷಣವೂ ಯೋಚನೆ ಮಾಡ್ಲಿಲ್ವಾ? ನಿನ್ನ ಹೆಸರಿನ ಸಪೋರ್ಟ್ ತಗೊಂಡು ನಿನ್ ಲೈಫ್ಗೆ ಬಂದ ಆ ಹುಡುಗಿಯ ಫ್ಯೂಚರ್ ಏನಾಗುತ್ತೆ ಅಂತ ನಿನಗೆ ಅನ್ನಿಸ್ಲಿಲ್ವಾ? ಕಾವ್ಯ ಆದಿತ್ಯನತ್ತ ಪೂರ್ತಿ ಕೋಪ, ನೋವು ಮತ್ತು ಚಡಪಡಿಕೆ ತುಂಬಿದ ಕಣ್ಣುಗಳಿಂದ ಕೇಳಿದ್ಲು. ಆದಿತ್ಯ ಒಂದು ವ್ಯಂಗ್ಯದ ನಗು ಬೀರ್ತಾ ಹೇಳ್ದ, ನೋಡ್ಕವನ, ಆ ಒಂದು ವಿಷಯದ ಬಗ್ಗೆ ಅವಳೇ ಯೋಚನೆ ಮಾಡ್ಬೇಕಿತ್ತು. ಮದ್ವೆಗೆ ಮುಂಚೆ ಅವಳು ನನ್ನನ್ನ ಮೀಟ್ ಮಾಡೋಕೆ ಟ್ರೈ ಮಾಡ್ಬೇಕಿತ್ತು. ಅಟ್ಲೀಸ್ಟ್ ನನ್ನ ಜೊತೆ ಮಾತಾಡೋಕೆ ಪ್ರಯತ್ನ ಪಡ್ಬೇಕಿತ್ತು. ನಾನು ಅವಳನ್ನ ನೋಡ್ದೇನೆ ಯಾಕೆ ಮ್ಯಾರೇಜ್ಗೆ ಒಪ್ಕೊಂಡೆ ಅನ್ನೋ ಸತ್ಯ ತಿಳಿಯೋಕೆ ಅವಳು ಇಂಟ್ರೆಸ್ಟ್ ತೋರಿಸ್ಬೇಕಿತ್ತು. ಒಂದು ವೇಳೆ ಅವಳು ಆ ರೀತಿ ಪ್ರಯತ್ನ ಪಟ್ಟಿದ್ರೆ ಬಹುಶಃ ಸಿಚುವೇಶನ್ ಚೇಂಜ್ ಆಗ್ತಿತ್ತೇನೋ.
ನಂತರ ಕಾವ್ಯಳ ಕಣ್ಣೀರನ್ನ ನಿಧಾನವಾಗಿ ಒರೆಸ್ತಾ ಆದಿತ್ಯ ಅವಳ ಹಣೆಯ ಮೇಲೆ ಒಂದು ಕಿಸ್ ಮಾಡಿ ಹೇಳ್ದ, ಆದ್ರೆ ಬಹುಶಃ ಆ ಹುಡುಗಿಗೂ ಕೂಡ ಈ ಮ್ಯಾರೇಜ್ ಜಸ್ಟ್ ಒಂದು ಕಾಂಟ್ರಾಕ್ಟ್ ಅಷ್ಟೇ ಇರಬಹುದು. ಅವಳಿಗೆ ಬೇರೆ ಏನನ್ನೋ ತಿಳಿಯೋ ಅವಶ್ಯಕತೆ ಇಲ್ಲ ಅಂತ ಅವಳಿಗೂ ಅನ್ಸಿರ್ಬಹುದು. ನಂತರ ಸ್ವಲ್ಪ ಕೋಪ ಮತ್ತು ಕೇರ್ಲೆಸ್ ಟೋನಲ್ಲಿ ಅವನ್ ಹೇಳ್ದ, ಅದಕ್ಕೆ ಇರಬಹುದು ಅವಳು ತನ್ನ ಹೆಸರಿನ ಜೊತೆ ಈ ಆದಿತ್ಯ ರಾಜ್ ಹೆಸರನ್ನ ಸೇರ್ಸ್ಕೊಳ್ಳೋಕೆ ಅಷ್ಟೊಂದು ಹ್ಯಾಪಿ ಆಗಿದ್ದಾಳೆ. ಅವನು ಹೀಗೆ ಹೇಳ್ತಿರುವಾಗ ಅವನ ಮುಖದಲ್ಲಿ ಕಾವ್ಯಾಳ ಮೇಲಿರೋ ಆ ಒಂದು ದ್ವೇಷ ಸ್ಪಷ್ಟವಾಗಿ ಕಾಣ್ತಿತ್ತು. ಕಾವ್ಯಾಳ ಮುಖದಲ್ಲಿ ಸಡನ್ ಆಗಿ ಭಯದ ಛಾಯೆ ಕಾಣಿಸಿಕೊಳ್ಳಲು ಸ್ಟಾರ್ಟ್ ಆಯ್ತು. ಅವಳ ಆ ಒಂದು ಭಯ ಮತ್ತು ಕಣ್ಣೀರನ್ನು ಪೂರ್ತಿ ಗ್ರಹಿಸಿದ ಆದಿತ್ಯ ಹೃದಯವನ್ನು ಶಮನಗೊಳಿಸೋ ಒಂದು ಶಾಂತ ಧ್ವನಿಯಲ್ಲಿ ಹೇಳ್ದ, ಕವನ, ನೀನ್ ನನ್ಗೆ ಎಷ್ಟೊಂದು ಇಂಪಾರ್ಟೆಂಟ್ ಅನ್ನೋದನ್ನ ನೀನು ರಿಯಲೈಸ್ ಮಾಡ್ಕೋಬೇಕು ಅಂತ ನಾನು ಬಯಸಿದ್ದೆ. ನಾನು ಯಾರ ಜೊತೆನೂ ಶೇರ್ ಮಾಡ್ಕೊಳ್ಳೋಕೆ ಇಷ್ಟಪಡ್ದ ಆ ಕಹಿ ನೆನಪುಗಳನ್ನ ಇವತ್ತು ನಿನ್ ಮುಂದೆ ಪೂರ್ತಿ ಓಪನ್ ಮಾಡಿದ್ದೀನಿ. ನಾನು ಆ ಪ್ರತಿಯೊಂದು ಕ್ಷಣವನ್ನ ನಿನ್ ಜೊತೆ ಮರುಜೀವ ಮಾಡಿದ್ದೀನಿ. ಹೀಗೆ ಹೇಳ್ತಾ ಅವನು ಕಾವ್ಯಾಳನ್ನ ತನ್ನ ತೋಳುಗಳಲ್ಲಿ ಬಿಗಿಯಾಗಿ ಹಿಡ್ಕೊಂಡ. ತನ್ನ ಆಂತರಿಕ ಭಯ ಮತ್ತು ಆತಂಕ ಮರೆ ಮಾಡ್ತಾ ಅವನು ಪೂರ್ತಿ ಎಮೋಷನಲ್ ಆಗಿ ಹೇಳ್ದ, ನಾನ್ ನಿನ್ನನ್ನ ಕಳ್ಕೊಳ್ಳೋಕೆ ಸಾಧ್ಯನೇ ಇಲ್ಲ ಕವನ. ಅವನು ತನ್ನನ್ನೇ ದಿಟ್ಟಿಸಿ ನೋಡ್ತಿದ್ದ ಕವನಾಳ ಕಣ್ಣುಗಳಲ್ಲಿ ಕಣ್ಣಿಟ್ಟು ನೋಡ್ದ. ಮತ್ತೆ ಪ್ರೀತಿಯಿಂದ ಪರ್ಮಿಷನ್ ಕೇಳ್ತಾ ಅವನು ತುಂಬಾ ಇಂಟೆನ್ಸ್ಲಿ ಹೇಳ್ದ, ಕ್ಯಾನ್ ಐ ಕಿಸ್ ಯು? ಆದಿತ್ಯ ಕೇಳಿದಾಗ ಕಾವ್ಯ ಅವನ ಮುಖವನ್ನ ತನ್ನ ಕೈಯಲ್ಲಿ ತಗೊಂಡು ಅವನ ಪೂರ್ತಿ ಹತ್ತಿರ ಬರೋಕೆ ಎಮೋಷನಲ್ ಆಗಿ ಸ್ಟಾರ್ಟ್ ಮಾಡಿದ್ಲು. ಸೂದಿಂಗ್ ವಾಯ್ಸ್ ನಲ್ಲಿ ಪಿಸುಗುಡ್ತಾ ಅವಳು ಅವನ ಕಿವಿಗಳ ಹತ್ತಿರ ಬಂದು ಶಾಂತವಾಗಿ ಹೇಳಿದ್ಲು, ನಾನ್ ನಿನ್ನನ್ನ ಪ್ರೀತಿಸ್ತೀನಿ ಮಿಸ್ಟರ್ ಡೆವಿಲ್ ರಾಜ್. ರಿಸಲ್ಟ್ ಆಫ್ ದಿಸ್ ಲವ್ ಸ್ಟೋರಿ ಏನೇ ಇರ್ಲಿ, ನಾನು ನಿನ್ನವಳಾಗಿದ್ದೆ ಮತ್ತೆ ಯಾವಾಗ್ಲೂ ನಿನ್ನವಳಾಗಿರ್ತಾಳೆ ಕವನ. ಹೀಗೆ ಹೇಳ್ತಾ ಅವಳು ತನ್ನ ತುಟಿಗಳನ್ನ ಆದಿತ್ಯನ ತುಟಿಗಳಲ್ಲಿ ಬಂಧಿಸಿ ಒಂದು ಇಂಟೆನ್ಸ್ ಕಿಸ್ ನೀಡೋಕೆ ಸ್ಟಾರ್ಟ್ ಮಾಡಿದ್ಲು. ರಾಹುಲ್ ತನ್ನ ಬೆಡ್ರೂಮ್ ಅಲ್ಲಿ ಕುಳಿತು ಲ್ಯಾಪ್ಟಾಪ್ ನಲ್ಲಿ ಕೆಲಸದಲ್ಲಿ ಬ್ಯುಸಿ ಆಗಿದ್ದ. ಯಾರೋ ಬಾಗಿಲು ತಟ್ಟಿದ ಸೌಂಡ್ ಕೇಳಿ ಅವನು ತಲೆ ಎತ್ತಿ ನೋಡದೇನೆ ಕಮೇನ್ ಅಂದ. ಈ ಲ್ಯಾಪ್ಟಾಪ್ ನನಗಿಂತ ಇಂಟ್ರೆಸ್ಟಿಂಗ್ ಆಗಿದ್ಯಾ ರಾಹುಲ್? ನೀಶಾಳ ವಾಯ್ಸ್ ಕೇಳಿ ರಾಹುಲ್ ಶಾಕ್ ಆಗಿ ಗಡಿಯಾರ ನೋಡ್ದ. ಹುಬ್ಬುಗಳನ್ನ ಮೇಲಕ್ಕೆತ್ತಿ ಆಶ್ಚರ್ಯದಿಂದ ಕೇಳ್ದ, ಈ ಟೈಮಲ್ಲಿ ನೀನ್ ಇಲ್ಲಿಗೆ ಬಂದಿದ್ಯಾ? ಯಾಕೆ, ನೀನು ಬೇರೆ ಯಾರಾದ್ರೂ ಬರ್ತಾರೆ ಅಂತ ವೇಟ್ ಮಾಡ್ತಿದ್ಯಾ? ನೀಶಾ ಸ್ವಲ್ಪ ಇರಿಟೇಟ್ ಆಗಿ ಕೇಳಿದ್ಲು. ರಾಹುಲ್ ತಕ್ಷಣ ತನ್ನ ಎಕ್ಸ್ಪ್ರೆಷನ್ ಚೇಂಜ್ ಮಾಡಿ ನಾರ್ಮಲ್ ಆಗಿ ಅಂದ, ಲುಕ್ ಮಿಶಾ, ನೀನು ನವ್ಯ ಜೊತೆ ಹೋಗಿದ್ಯಾ ಅನ್ಕೊಂಡಿದ್ದೆ. ಈಗಷ್ಟೇ ಆಸ್ಟ್ರೇಲಿಯಾದಿಂದ ಬಂದಿದ್ಯಾ ಅಂದ್ಮೇಲೆ ನಾನು ಮೊದಲು ಎಲ್ಲಿಗೆ ಹೋಗ್ಬೇಕಿತ್ತು ಅಂತ ನಿನ್ ಪ್ಲಾನ್? ರಾಹುಲ್ ಮಾತುಗಳನ್ನ ಕೇಳಿ ಮೀಶಾ ಕನ್ಫ್ಯೂಸ್ ಆಗಿ ಕೇಳಿದ್ಲು. ಬಂದವಳು ಫಸ್ಟು ಮನೆಗೆ ಹೋಗ್ಬೇಕಿತ್ತು ಮೀಶಾ, ಅಲ್ಲಿ ಬಿಟ್ಟು ಬೇರೆ ಎಲ್ಲಿಗೆ ಹೋಗ್ತೀಯಾ? ರಾಹುಲ್ ತುಂಬಾ ಕಾಮ್ ಆಗಿ ಮಾತಾಡ್ತಾ ಲ್ಯಾಪ್ಟಾಪ್ ಕೀಲಿಗಳ ಮೇಲೆ ಬೆರಳು ತಟ್ಟುತ್ತಿದ್ದ. ನಂತರ ಮೀಶಾಳನ್ನ ದಿಟ್ಟಿಸಿ ನೋಡ್ತಾ ಅಂದ, ಅರವಿಂದ್ ಅಂಕಲ್ ನಿನ್ ಬಗ್ಗೆ ವರಿ ಮಾಡ್ತಿರ್ತಾರೆ, ಫಸ್ಟ್ ಮನೆಗೆ ಹೋಗು. ಹೀಗೆ ಹೇಳಿ ಅವನು ಮತ್ತೆ ತನ್ನ ಕೆಲಸದಲ್ಲಿ ಇನ್ವಾಲ್ವ್ ಆದ. ಮೀಶಾ ಕಡೆಯಿಂದ ಯಾವುದೇ ರಿಪ್ಲೈ ಬರಲಿಲ್ಲ. ರಾಹುಲ್ ಏನಾಯ್ತು ಅಂತ ತಲೆ ಎತ್ತಿ ನೋಡಿದಾಗ ಅವನ ಎದುರು ನಿಂತಿದ್ದ ಮೀಶಾ ಕಣ್ಣೀರು ತುಂಬಿದ ಕಣ್ಣುಗಳಿಂದ ಅವನನ್ನೇ ನೋಡ್ತಿದ್ಲು. ನನಗೆ ನೆನಪಿಸಿದ್ದಕ್ಕೆ ಥ್ಯಾಂಕ್ಸ್ ರಾಹುಲ್. ನಾನು ಆ ಮ್ಯಾಟರ್ ಮರ್ತೇ ಹೋಗಿದ್ದೆ. ನನಗಂತಾನೂ ಒಂದು ಫ್ಯಾಮಿಲಿ ಇದೆ ಅಲ್ವಾ, ನನ್ನನ್ನು ನೆನಪಿಸ್ಕೊಳ್ಳೋಕೆ. ಮೀಶಾ ರಾಹುಲ್ ಕಡೆಗೆ ಒಂದು ಹೆಲ್ಪ್ಲೆಸ್ ಲುಕ್ ಕೊಟ್ಟು ತುಂಬಾ ನೋವಿನಿಂದ ಹೇಳಿದ್ಲು. ಮೀಶಾ ನಿಧಾನವಾಗಿ ರಾಹುಲ್ ಹತ್ರ ಬಂದು ಅವನ ಕಡೆಗೆ ಸ್ವಲ್ಪ ಬೆಂಡ್ ಆದ್ಲು. ಅವನ ಮುಖದ ಹತ್ರ ತನ್ನ ಫೇಸ್ ತಗೊಂಡು ಹೋಗಿ ಪಿಸುಗುಡ್ತಾ ಹೇಳಿದ್ಲು, ಡೋಂಟ್ ವರಿ, ನಾನು ಈಗಲೇ ಇಲ್ಲಿಂದ ಹೋಗ್ತಿದ್ದೀನಿ. ನಿನ್ನ ಲಾಸ್ಟ್ ಟೈಮ್ ಒಂದ್ಸಾರಿ ನೋಡಿ ಬಾಯ್ ಹೇಳೋಣ ಅಂತ ಬಂದೆ ಅಷ್ಟೇ. ಒಂದು ಕ್ಷಣ ಸೈಲೆಂಟ್ ಆಗಿ ನಿಂತು ಮೀಶಾ ಮತ್ತೆ ಮೆಲುದನಿಯಲ್ಲಿ ಹೇಳಿದ್ಲು, ಇವತ್ತಿನಿಂದ ನಾನು ನಿನ್ಗೆ ಯಾವುದೇ ರೀತಿ ತೊಂದರೆ ಕೊಡಲ್ಲ ರಾಹುಲ್. ಹೀಗೆ ಹೇಳಿ ಅವಳು ಕೆಳಗ್ಬಾಗಿ ರಾಹುಲ್ ತುಟಿಗಳಿಗೆ ಒಂದು ಲೈಟ್ ಕಿಸ್ ಕೊಟ್ಟು ಅಲ್ಲಿಂದ ಹೊರಡೋಕೆ ಸ್ಟಾರ್ಟ್ ಮಾಡಿದ್ಲು. ಅವಳ ವಾಯ್ಸ್ ನಲ್ಲಿ ಯಾವುದೇ ನಾಟಿನೆಸ್ ಅಥವಾ ಜೋಕ್ ಇರಲಿಲ್ಲ, ಕೇವಲ ಪೇನ್ ಮತ್ತು ಅಸಹಾಯಕತೆ ಮಾತ್ರ ಇತ್ತು. ರಾಹುಲ್ ತಕ್ಷಣ ತನ್ನ ಲ್ಯಾಪ್ಟಾಪ್ ಪಕ್ಕಕ್ಕೆ ಇಟ್ಟು ಮೀಶಾ ಕೈ ಹಿಡಿದು ಹೇಳ್ದ. ಅವಳನ್ನ ತನ್ನ ತೊಡೆಯ ಮೇಲೆ ಕೂರಿಸಿಕೊಂಡು ಸೊಂಟ ಹಿಡಿದು ತುಂಬಾ ಪ್ರೀತಿಯಿಂದ ಹೇಳ್ದ, ನೋಡು ಮೀಶಾ,
ನಾನ್ ನಿನ್ನ ಈ ಎಲ್ಲ ತುಂಟತನಕ್ಕೆ ಆಲ್ರೆಡಿ ಅಡಿಕ್ಟ್ ಆಗಿದ್ದೀನಿ. ಅವಳ ಕೂದಲನ್ನ ಮುದ್ದಿಸುತ್ತಾ ಭುಜದ ಮೇಲೆ ಒಂದು ಕ್ಯೂಟ್ ಕಿಸ್ ಕೊಟ್ಟು ರಾಹುಲ್ ಹೇಳ್ದ. ನಿನ್ನ ಈ ಹುಚ್ಚುತನಕ್ಕೆ ನಾನ್ ಪೂರ್ತಿ ವ್ಯಸನಿಯಾಗಿದ್ದೀನಿ. ಪ್ರತಿದಿನ ನಿನ್ನಿಂದ ನನ್ನ ಕೈಕಾಲುಗಳು ಮುರಿಬೇಕು. ಇಲ್ದಿದ್ರೆ ನನಗೆ ಸಮಾಧಾನನೇ ಇರಲ್ಲ. ನೀನೊಂದ್ ವೇಳೆ ನನಗೆ ಕಾಟ ಕೊಡೋದ್ ನಿಲ್ಸಿದ್ರೆ ನನಗೆ ತುಂಬಾ ಕಷ್ಟ ಆಗುತ್ತೆ ಗೊತ್ತಾ? ರಾಹುಲ್ ಅವಳ ಭುಜ ಮತ್ತು ಕುತ್ತಿಗೆಯನ್ನ ತನ್ನ ತುಟಿಗಳಿಂದ ಮುದ್ದಿಸುತ್ತಾ ಪೂರ್ತಿ ರೊಮ್ಯಾಂಟಿಕ್ ಆಗಿ ಮಾತಾಡ್ದ. ಮೀಶಾ ಸಡನ್ ಆಗಿ ತಿರುಗಿ ರಾಹುಲ್ನನ್ನ ತನ್ನ ತೋಳುಗಳಲ್ಲಿ ಬಿಗಿಯಾಗಿ ಹಗ್ ಮಾಡಿದ್ಲು. ರಾಹುಲ್ ಅವಳ ಕೂದಲನ್ನ ತುಂಬಾ ಪ್ರೀತಿಯಿಂದ ಸವರ್ತಾ ಮೆಲ್ಲಗ್ ಕೇಳ್ದ. ಏನಾಯ್ತು ಮೀಶಾ? ಹ್ಮ್, ಹೇಳು ಪ್ಲೀಸ್. ರಾಹುಲ್ನ ಆ ಒಂದು ಲವಿಂಗ್ ಟಚ್ ಮತ್ತು ಕೇರಿಂಗ್ ನೋಡಿ ಮೀಶಾ ಅವನನ್ನ ಇನ್ನೂ ಗಟ್ಟಿಯಾಗಿ ಹಿಡ್ಕೊಂಡ್ಲು. ರಾಹುಲ್ ಏನಾದ್ರೂ ಅವಳನ್ನ ಬಿಟ್ಟು ಓಡಿ ಹೋಗ್ತಾನೇನೋ ಅನ್ನೋ ತರಹದ ಭಯ ಅವಳಲ್ಲಿತ್ತು. ಕಣ್ಣು ಮಿಟುಕಿಸದೆ ರಾಹುಲ್ ಕಡೆಗೆ ತುಂಬಾ ಇಂಟೆನ್ಸ್ ಆಗಿ ನೋಡ್ತಾ ಅವಳು ಸಡನ್ ಆಗಿ ಕೇಳಿದ್ಲು. ರಾಹುಲ್, ನೀನ್ ನನ್ನನ್ನ ಮದ್ವೆ ಆಗ್ತೀಯಾ? ಆ ಒಂದು ಮಾತ್ ಕೇಳಿ ರಾಹುಲ್ ತನ್ನ ಪ್ರಜ್ಞೆ ಕಳ್ಕೊಂಡವನಂತೆ ಬ್ಲಾಂಕ್ ಆದ. ಅವನಿಗೆ ತನ್ನ ಕಿವಿಗಳ ಮೇಲೆ ತನಗೆ ನಂಬಿಕೆ ಬರ್ಲಿಲ್ಲ. ಅವನು ಮ್ಯಾಟರ್ ಕನ್ಫರ್ಮ್ ಮಾಡೋಕೆ ಮತ್ತೊಮ್ಮೆ ಕೇಳ್ದ. ನೀನೀಗ ಏನಂದೆ ಮೀಶಾ? ನೀನೀಗ ಏನ್ ಕೇಳಿಸ್ಕೊಂಡ್ಯೋ ಅದೇ ಸತ್ಯ ರಾಹುಲ್. ಮೀಶಾ ಪೂರ್ತಿ ಸೀರಿಯಸ್ ಆಗಿ ರಿಪ್ಲೈ ಮಾಡಿದ್ಲು. ರಾಹುಲ್ ಆ ಒಂದು ಮ್ಯಾರೇಜ್ ಮ್ಯಾಟರ್ ಕೇಳಿ ನಗ್ತಾ ಹೇಳ್ದ. ಇದಂತೂ ತುಂಬಾ ಬ್ಯಾಡ್ ಜೋಕ್ ಮೀಶಾ, ಸೀರಿಯಸ್ಲಿ. ಆದ್ರೆ ನಾನ್ ಯಾವ್ದೇ ರೀತಿ ತಮಾಷೆ ಮಾಡ್ತಿಲ್ಲ. ನಾನ್ ಇವಾಗ್ಲೇ ನಿನ್ನನ್ನ ಮದ್ವೆ ಆಗೋಕ್ ಬಯಸ್ತಿದ್ದೀನಿ ರಾಹುಲ್. ತುಂಬಾ ಹೋಪ್ಸ್ ಇಟ್ಕೊಂಡು ಅವಳು ಅವನ ಹತ್ರ ಹೋಗೋಕೆ ಸ್ಟಾರ್ಟ್ ಮಾಡಿದ್ಲು. ರಾಹುಲ್ ಅವಳನ್ನ ದೂರದಿಂದಲೇ ತಡೆದು ನಿಲ್ಲಿಸಿ ಸ್ವಲ್ಪ ಜೋರಾಗಿ ಹೇಳ್ದ. ನಿನ್ಗೇನಾದ್ರೂ ಹುಚ್ಚಿಡ್ದಿದ್ಯಾ ಮೀಶಾ? ಮದ್ವೆ, ಅದು ಕೂಡ ಇಷ್ಟು ಬೇಗ ಅಂದ್ರೆ ಜೋಕ್ ಅನ್ಕೊಂಡಿದ್ಯಾ? ನೀನೇನ್ ಮಾತಾಡ್ತಿದ್ಯಾ ಅನ್ನೋ ಸೆನ್ಸ್ ಇದ್ಯಾ ನಿನ್ಗೆ? ರಾಹುಲ್ ವಾಯ್ಸ್ ಸ್ವಲ್ಪ ಜೋರಾಗಿತ್ತು, ಯಾಕಂದ್ರೆ ಆ ಸಿಚುವೇಶನ್ ಹಾಗಿತ್ತು. ರಾಹುಲ್ಗೆ ಮೀಶಾ ಅಂದ್ರೆ ಇಷ್ಟ ಇತ್ತು ಅನ್ನೋದು ನಿಜ. ಆದ್ರೆ ಮೀಟ್ ಆದ ಕೇವಲ 4 ದಿನಗಳಲ್ಲಿ ಮ್ಯಾರೇಜ್ ಅಂದ್ರೆ ಅದು ಖಂಡಿತವಾಗಿಯೂ ತುಂಬಾ ಗಂಭೀರವಾದ ವಿಷಯವೇ ಆಗಿತ್ತು. ಮೀಶಾ ರಾಹುಲ್ ರಿಯಾಕ್ಷನ್ ನೋಡಿ ಸ್ವಲ್ಪ ಸೈಲೆಂಟ್ ಆದ್ಲು. ಸಾರಿ ರಾಹುಲ್, ನಾನು ಸುಮ್ಮನೆ ಜೋಕ್ ಮಾಡ್ತಿದ್ದೆ ಅಷ್ಟೆ ಅಂದ್ಲು. ಈಗ ಹೇಳ್ತಾ ಅವಳು ರಾಹುಲ್ ಕಡೆಗೆ ಒಂದು ಓರೆ ನೋಟ ಬೀರಿ ಅಲ್ಲಿಂದ ಹೊರಗಡೆ ಹೋಗೋಕೆ ಸ್ಟಾರ್ಟ್ ಮಾಡಿದ್ಲು. ನಂತರ ಸ್ವಲ್ಪ ಹೊತ್ತು ನಿಂತು ಅವನ ಕಡೆಗೆ ಕೈ ಚಾಚಿ ಹೇಳಿದ್ಲು. ಥ್ಯಾಂಕ್ ಯು ಸೋ ಮಚ್ ರಾಹುಲ್. ಈ ಕೆಲವು ದಿನಗಳಲ್ಲಿ ನಾನು ನಿನ್ ಜೊತೆ ಕಳೆದ ಪ್ರತಿಯೊಂದು ಸೆಕೆಂಡ್ ಕೂಡ ನನ್ನ ಲೈಫ್ನ ಬೆಸ್ಟ್ ಮೂಮೆಂಟ್ಸ್ ಅಂತಾನೆ ಹೇಳ್ಬಹುದು. ನಾನು ಅವುಗಳನ್ನ ನನ್ನ ಲೈಫ್ ಲಾಂಗ್ ನೆನ್ಪಿಟ್ಕೊಳ್ತೀನಿ. ಎನಿವೆ, ಬಾಯ್. ಮೀಶಾ ರಾಹುಲ್ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ ಈ ರೀತಿ ಫೈನಲ್ ಗುಡ್ ಬೈ ಹೇಳಿದ್ಲು. ಆದ್ರೆ ರಾಹುಲ್ ಕಡೆಯಿಂದ ಯಾವುದೇ ರೆಸ್ಪಾನ್ಸ್ ಬರಲಿಲ್ಲ. ಅವನು ಅವಳ ಕಡೆಗೆ ಕೈ ಕೂಡ ಚಾಚಲಿಲ್ಲ. ಬರೀ ಸೈಲೆಂಟ್ ಆಗಿ ಅವಳನ್ನೇ ದಿಟ್ಟಿಸಿ ನೋಡ್ತಾ ಇದ್ದ. ಮೀಶಾ ತಾನೇ ಮುಂದೆ ಬಂದು ಅವನ ಕೈಗಳನ್ನ ತನ್ನ ಕೈಯಲ್ಲಿ ತಗೊಂಡು ನಗ್ತಾ ಹೇಳಿದ್ಲು. ಹೇ ಫ್ರೆಂಡ್, ಕನಿಷ್ಠ ಒಂದು ಕನಿಷ್ಠ ಒಂದ್ ಸಾರಿ ಹ್ಯಾಂಡ್ ಶೇಕ್ ಆದ್ರೂ ಮಾಡು. ನಾನೇನ್ ನಿನ್ನ ಲೈಫ್ ಲಾಂಗ್ ನನ್ನ ಕೈ ಹಿಡಿ ಅಂತ ಕೇಳ್ತಿಲ್ಲ ಅಲ್ವಾ? ನೀನ್ ಯಾಕೆ ಇಷ್ಟೊಂದು ಹೆದರುತ್ತಿದ್ಯಾ ರಾಹುಲ್? ಹೀಗೆ ಹೇಳ್ತಾ ಅವಳು ಅಲ್ಲಿಂದ ಹೊರಟೋದ್ಲು. ವಿದಾಯ ಹೇಳ್ತಿದ್ಯಾ ಮೀಶಾ? ಇದು ನಮ್ಮ ಲಾಸ್ಟ್ ಮೀಟಿಂಗ್ ಆಗ್ಬಾರ್ದು ಅಲ್ವಾ? ರಾಹುಲ್ ತುಂಬಾ ಕನ್ಫ್ಯೂಷನ್ ಅಲ್ಲಿ ಕೇಳ್ದ. ಮೀಶಾ ಸಡನ್ ಆಗಿ ಅವನತ್ತ ತಿರುಗಿ ನೋಡಿದ್ಲು, ಆದ್ರೆ ಏನೂ ಹೇಳಲಿಲ್ಲ. ಅವಳು ಕೇವಲ ಒಂದು ಸಣ್ಣ ಸ್ಮೈಲ್ ಕೊಟ್ಟು ಕಣ್ ತಿರುಗಿಸಿ ಅಲ್ಲಿಂದ ಹೊರಟೋದ್ಲು. ಔಟ್ ಹೌಸ್, ಆದಿತ್ಯನ ರೂಮ್. ಆದಿತ್ಯ ಬೆಡ್ ಮೇಲೆ ತಲೆಯನ್ನ ಕವನ ಮಡಿಲಲ್ಲಿ ಇಟ್ಕೊಂಡು ಮಲಗಿದ್ದ. ಬಹುಶಃ ತುಂಬಾ ಲಾಂಗ್ ಟೈಮ್ ನಂತರ ಅವನು ಇಷ್ಟು ಡೀಪ್ ಸ್ಲೀಪ್ ನಲ್ಲಿ ಇದ್ದ ಹಾಗೆ ಕಾಣ್ತಿದ್ದ. ಕವನ ಅವನ ಫೇಸ್ ನೋಡ್ತಾ ಕೂದಲನ್ನ ತುಂಬಾ ಪ್ರೀತಿಯಿಂದ ಸವರ್ತಾ ಇದ್ಲು. ಸಡನ್ ಆಗಿ ಡೋರ್ ನಾಕ್ ಮಾಡೋ ಸೌಂಡ್ ಪದೇ ಪದೇ ಕೇಳಿ ಅವನಿಗೆ ಡಿಸ್ಟರ್ಬ್ ಆಗೋಕೆ ಸ್ಟಾರ್ಟ್ ಆಯ್ತು. ಅವನು ನಿದ್ರೆಯಲ್ಲೇ ಕವನ ಮಡ್ಲಲ್ಲಿ ಅವಳನ್ನ ಸ್ವಲ್ಪ ಟೀಸ್ ಮಾಡ್ತಾ ಸುಳಿಯೋಕೆ ಶುರು ಮಾಡ್ದ. ಸ್ವಲ್ಪ ಇರಿಟೇಟ್ ಆಗಿ ನಿದ್ರೆಯಲ್ಲೇ ಹೇಳ್ದ. ಯಾವ ಈಡಿಯೇಟ್ ಅದು? ನೀನು ಆರಾಮಾಗಿ ನಿದ್ರೆ ಮಾಡು ಆದಿ, ನಾನು ಹೋಗಿ ಚೆಕ್ ಮಾಡ್ತೀನಿ ಅಂತ ಹೇಳ್ತಾ ಕವನ ಆದಿತ್ಯನ ತಲೆಯನ್ನ ಪಿಲ್ಲೋ ಮೇಲೆ ಇಟ್ಟು ಅಲ್ಲಿಂದ ಎದ್ದೋಳಕ್ಕೆ ಟ್ರೈ ಮಾಡಿದ್ಲು. ಆದ್ರೆ ಆದಿತ್ಯ ತಕ್ಷಣ ಅವಳ ಕೈ ಹಿಡಿದು ನಿದ್ದೆ ಕಣ್ಣಲ್ಲೇ ಹೇಳ್ದ. ಜಸ್ಟ್ 5 ಮಿನಿಟ್ಸ್ ಅಷ್ಟೇ, ಅಲ್ಲಿ ಯಾರೇ ಇರ್ಲಿ ಅವ್ರನ್ನ 5 ನಿಮಿಷದಲ್ಲಿ ಕಳಿಸು, ಆಮೇಲೆ ಬೇಗ ನನ್ನ ಹತ್ರ ವಾಪಸ್ ಬಾ.
ಓಕೆ ಬಾಸ್, ಆದ್ರೆ ನೀನ್ ನನ್ ಕೈ ಬಿಟ್ರೆ ಮಾತ್ರ ನಾನು ವಾಪಸ್ ಬರೋಕೆ ಸಾಧ್ಯ ಅಲ್ವಾ? ಕವನ ತನ್ನ ಕೈ ಸನ್ನೆ ಮಾಡ್ತಾ ನಗ್ತಾ ಹೇಳಿದ್ಲು. ಕವನ ಹೊರಗಡೆ ಹೋಗೋಕೆ ಸ್ಟಾರ್ಟ್ ಮಾಡಿದಾಗ ಆದಿತ್ಯ ತಮಾಷೆಯಾಗಿ ಅವಳನ್ನ ತನ್ನ ಕಡೆಗೆ ಹೇಳ್ಕೊಂಡು ಕೇಳ್ದ, ಒಂದ್ ವೇಳೆ ಯಾರಾದ್ರೂ ನೀನು ಈಗ ನಿನ್ ಬಾಸ್ ಜೊತೆ ಒಬ್ಳೆ ಏನ್ ಮಾಡ್ತಿದ್ಯಾ ಅಂತ ಕೇಳಿದ್ರೆ ನೀನೇನ್ ಆನ್ಸರ್ ಮಾಡ್ತೀಯಾ? ಆದಿತ್ಯ ಕಣ್ಮುಚ್ಕೊಂಡೆ ಈ ಪ್ರಶ್ನೆ ಕೇಳ್ದ. ಕವನ ಅವನ ಹತ್ರ ಹೋಗಿ ಅವನ ಹಣೆ, ಮೂಗಿನ ತುದಿ, ಕೆನ್ನೆಗಳು, ಗಲ್ಲ ಮತ್ತು ಫೈನಲ್ ಆಗಿ ಅವನ ಲಿಪ್ಸ್ ಮೇಲೆ ಒಂದು ಕ್ಯೂಟ್ ಕಿಸ್ ಕೊಟ್ಟು ಹೇಳಿದ್ಲು, ನಾನಿಲ್ಲಿಗೆ ಪೀಸ್ ಹುಡ್ಕೊಂಡು ಬಂದಿದ್ದೀನಿ ಅಂತ ಹೇಳ್ತೀನಿ. ಹೀಗೆ ಹೇಳಿ ಅವಳು ಅಲ್ಲಿಂದ ಹೊರಟೋದ್ಲು. ಆದಿತ್ಯ ಕಣ್ಮುಚ್ಕೊಂಡೆ ಸಖತ್ ಹ್ಯಾಪಿಯಾಗಿ ಸ್ಮೈಲ್ ಮಾಡ್ದ. ಕೆಳಗೆ ಡೋರ್ ಬೆಲ್ ಸೌಂಡ್ ಪದೇ ಪದೇ ಕೇಳಿಸ್ತಿತ್ತು. ಕಾವ್ಯ ಪೂರ್ತಿ ಸ್ಪೀಡ್ ಆಗಿ ಓಡ್ ಬಂದು ಬಾಗಿಲು ತೆಗೆದ್ಲು. ಅಲ್ಲಿ ನಿಂತಿದ್ದ ಆ ಅನ್ನೋನ್ ಹುಡುಗಿಯನ್ನ ನೋಡಿ ಅವಳಿಗೆ ಸಖತ್ ಕೋಪ ಬಂತು. ಆದಿತ್ಯನ ಮನೆಯಲ್ಲಿ ಸಡನ್ ಆಗಿ ಒಬ್ಬ ಹುಡುಗಿಯನ್ನ ನೋಡಿ ಕಾವ್ಯ ತನ್ನ ಕಣ್ಣುಗಳನ್ನ ಕಿರಿದಾಗಿಸಿ ಪೂರ್ತಿ ಸಸ್ಪೆನ್ಸ್ ನಿಂದ ಅವಳನ್ನೇ ದಿಟ್ಟಿಸಿ ನೋಡಿದ್ಲು. ಮೀಶಾ ಕೂಡ ಕಾವ್ಯಾಳನ್ನ ನೋಡಿ ಸ್ವಲ್ಪ ಆಶ್ಚರ್ಯ ಪಟ್ಲು. ನಂತರ ಮೇಲಕ್ಕೆ ನೋಡಿ ಪೂರ್ತಿ ಆಟಿಟ್ಯೂಡ್ ನಲ್ಲಿ ಕೇಳಿದ್ಲು, ಸಾರಿ, ನೀವ್ಯಾರು? ಇಲ್ಲಿ ನಿಮ್ಗೇನ್ ಕೆಲ್ಸ? ಆ ಬ್ರೋ, ಮೀಶಾ ಏನೋ ಹೇಳೋಕ್ ಹೋಗಿ ಸಡನ್ ಆಗಿ ತನ್ನನ್ನ ತಾನು ಕಂಟ್ರೋಲ್ ಮಾಡ್ಕೊಂಡ್ಲು. ಆಮೇಲೆ ನಿರಾತಂಕವಾಗಿ ಮಾತಾಡೋಕೆ ಸ್ಟಾರ್ಟ್ ಮಾಡಿದ್ಲು. ಹಾ, ನಾನು ಆದಿತ್ಯ ಸರ್ನ ಮೀಟ್ ಮಾಡ್ಬೇಕಿತ್ತು. ಮೀಶಾ ಕಾವ್ಯಾಳನ್ನ ಪೂರ್ತಿ ಇಗ್ನೋರ್ ಮಾಡಿ ಅವಳ ಭುಜವನ್ನ ಸೈಡ್ಗೆ ತಳ್ಳಿ ಪೂರ್ತಿ ಫೋರ್ಸ್ ಆಗಿ ಮನೆಯೊಳಗೆ ಎಂಟ್ರಿ ಕೊಟ್ಲು. ಅಲ್ಲಿ ಇಲ್ಲಿ ಇಣುಕ್ ನೋಡ್ತಾ ಇಡೀ ಮನೆ ಎಕ್ಸ್ಪ್ಲೋರ್ ಮಾಡೋಕೆ ಶುರು ಮಾಡಿದ್ಲು. ನಂತರ ಇಡೀ ಮನೆಯನ್ನ ಒಮ್ಮೆ ನೋಡ್ತಾ ತನ್ನಲ್ಲೇ ಯೋಚನೆ ಮಾಡಿದ್ಲು. ನನ್ನ ಅಣ್ಣನ್ ಟೇಸ್ಟ್ ಮತ್ತೆ ನನ್ ಟೇಸ್ಟ್ ಪೂರ್ತಿ ಮ್ಯಾಚ್ ಆಗುತ್ತೆ ಅಲ್ವಾ? ಹ್ಮ್ ಆಮೇಲೆ ಸ್ವಲ್ಪ ಪ್ರೌಡ್ ಆಗಿ ಅನ್ಲು, ಖಂಡಿತವಾಗಿಯೂ ಕಿಂಗ್ ಅಂದ್ರೆ ಇವನೇ. ಕಾವ್ಯ ಆ ಹುಡುಗಿಯ ಬಿಹೇವಿಯರ್ ನೋಡಿ ಅವಳನ್ನ ನುಂಗಿ ಹಾಕುವಂತಹ ಕಣ್ಣುಗಳಿಂದ ಕೋಪದಿಂದ ನೋಡ್ತಿದ್ಲು. ನಿನ್ಗೆ ಅವನಿಂದ ಏನ್ ಬೇಕು? ಯಾಕೆ ಬಂದಿದ್ಯಾ ಇಲ್ಲಿಗೆ? ಕಾವ್ಯ ತನ್ನ ಕಣ್ಣುಗಳನ್ನ ಸಣ್ಣಗ್ ಮಾಡ್ತಾ ಅವಳನ್ನೇ ಫಾಲೋ ಮಾಡ್ತಾ ಕೇಳಿದ್ಲು. ಮೀಶಾ ಪೂರ್ತಿ ಕೂಲ್ ಆಗಿ ತನ್ನ ಹುಬ್ಬುಗಳನ್ನ ಮೇಲಕ್ಕೆತ್ತಿ ಕೇಳಿದ್ಲು, ಯಾರ್ ನೀವು? ನನ್ಗಿಷ್ಟು ಕ್ವೆಶನ್ ಕೇಳಕ್ಕೆ? ಅವನ್ ಹೆಂಡತಿನಾ ನೀವು? ಮೀಶಾಳ ಆ ಒಂದು ಶಾರ್ಟ್ ಕ್ವೆಶನ್ ಕೇಳಿ ಕಾವ್ಯ ಪೂರ್ತಿ ಶಾಕ್ ಆದ್ಲು. ನಾನು ಅವ್ರ ಪರ್ಸನಲ್ ಅಸಿಸ್ಟೆಂಟ್. ಕಾವ್ಯ ಸ್ವಲ್ಪ ನಾಚಿಕೆಯಿಂದ ಮತ್ತೆ ಗಲಿಬಿಲಿಯಿಂದ ಉತ್ತರ ಕೊಟ್ಲು. ತಕ್ಷಣ ತನ್ನನ್ನ ತಾನು ಕಂಟ್ರೋಲ್ ಮಾಡ್ಕೊಂಡು ಸೀರಿಯಸ್ ಆಗಿ ಹೇಳಿದ್ಲು, ಸರ್ಗೆ ಈಗ ಡಿಸ್ಟರ್ಬ್ ಮಾಡೋದು ಬೇಡ. ನಿಮ್ಗೇನಾದ್ರೂ ಅರ್ಜೆಂಟ್ ವರ್ಕ್ ಇದ್ರೆ ಆಮೇಲೆ ಬನ್ನಿ, ಇಲ್ಲಾಂದ್ರೆ ಅವರಿಗೆ ಡೈರೆಕ್ಟ್ ಆಗಿ ಕಾಲ್ ಮಾಡಿ ಮಾತಾಡಿ. ನಂತರ ಸ್ವಲ್ಪ ಉಸಿರು ಬಿಗಿ ಹಿಡಿದು ಹೇಳಿದ್ಲು, ನಾವ್ ಇಲ್ಲಿಂದ ಇನ್ನೇನು 2 hours ನಲ್ಲಿ ಹೊರಡ್ತಿದೀವಿ. ಸೊ ನೀವು ಅವ್ರ ಮೊಬೈಲ್ಗೆ ಕಾಂಟ್ಯಾಕ್ಟ್ ಮಾಡೋದು ಬೆಸ್ಟ್. ಕಾವ್ಯ ಮಾತ್ ಮುಗಿಸೋ ಅಷ್ಟರಲ್ಲಿ ಮೀಶಾ ಹಾಲ್ನಲ್ಲಿರೋ ಸೋಫಾ ಮೇಲೆ ಪೂರ್ತಿ ಆರಾಮವಾಗಿ ಕುಳಿತುಕೊಂಡ್ಲು. ತನ್ನ ವಾಚ್ ನೋಡ್ತಾ ಸಖತ್ ಆಟಿಟ್ಯೂಡ್ ನಲ್ಲಿ ಅಂದ್ಲು, ಓಕೆ, ಅವನು 12 ಗಂಟೆಯಲ್ಲಿ ಇಲ್ಲಿಂದ ಹೊರಡ್ತಾನೆ ಅಲ್ವಾ? ಹಾಗಾದ್ರೆ ಅವನು ಹೋಗೋ ಮುಂಚೆ ನಾನು ಅವನನ್ನ ಮೀಟ್ ಮಾಡ್ಲೇಬೇಕು. ಹೀಗೆ ಹೇಳ್ತಾ ಅವಳು ಕಾವ್ಯಾಳನ್ನ ಪೂರ್ತಿ ಇಗ್ನೋರ್ ಮಾಡಿ ತನ್ನ ಫೋನ್ ಚೆಕ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ಲು. ಈಗ ಕಾವ್ಯಾಳಿಗೆ ಪೂರ್ತಿ ಕೋಪ ನೆತ್ತಿಗೇರ್ತು. ಅವಳು ಕಂಪ್ಲೀಟ್ ಆಗಿ ಚಂಡಿ ಅವತಾರಕ್ಕೆ ಶಿಫ್ಟ್ ಆಗಿದ್ಲು. ಮೀಶಾಳನ್ನ ಪೂರ್ತಿ ಸಿಟ್ಟಿನಿಂದ ನೋಡ್ತಾ ಅಂದ್ಲು, ನಿನ್ಗೇನಾದ್ರೂ ಹುಚ್ಚಿಡ್ದಿದ್ಯಾ? ನಾನು ಹೇಳ್ತಿರೋದು ನಿನ್ಗೆ ಅರ್ಥ ಆಗ್ತಿಲ್ವಾ? ಮೀಶಾ ಅವಳನ್ನ ಒಮ್ಮೆ ಕಣ್ಣೆತ್ತಿ ನೋಡಿ ಹ್ಮ್ ಅಂತ ತಲೆ ಅಲ್ಲಾಡಿಸಿ ಮತ್ತೆ ತನ್ನ ಫೋನ್ನಲ್ಲಿ ಬ್ಯುಸಿ ಆದ್ಲು. ಕಾವ್ಯ ಕೋಪದಿಂದ ಏನೋ ಒಂದು ಬಿಗ್ ರಿಪ್ಲೈ ಕೊಡೋಕೆ ಹೋದ್ಲು. ಆದ್ರೆ ಅಷ್ಟರಲ್ಲಿ ಮೆಟ್ಟಿಲುಗಳ ಮೇಲಿಂದ ಆದಿತ್ಯನ್ ವಾಯ್ಸ್ ಕೇಳಿಸ್ತು. ಅವನ್ ಧ್ವನಿ ಕೇಳಿದ ತಕ್ಷಣ ಕಾವ್ಯ ಸೈಲೆಂಟ್ ಆದ್ಲು. ಮೀಶಾ ಮಾತ್ರ ಆದಿತ್ಯನನ್ನ ನೋಡಿ ಫುಲ್ಲು ಸ್ಮೈಲ್ ಮಾಡ್ತಾ ಎದ್ ನಿಂತ್ಲು. ನೀನು ಇಲ್ಲಿಗೆ ಬಂದಿದೀಯಾ? ಆದಿತ್ಯ ಆಶ್ಚರ್ಯದಿಂದ ಕೇಳ್ದ. ಕಾವ್ಯ ಅವನನ್ನ ಡೌಟ್ ಆಗಿ ಹುಬ್ಬುಗಂಟಿಕ್ಕಿ ನೋಡ್ತಾ ಇದ್ಲು. ಹೋ, ನಿಮ್ಗೆ ಇವಳು ಮುಂಚೆನೆ ಗೊತ್ತಾ? ಕಾವ್ಯ ಸ್ವಲ್ಪ ಅಣಕದ ಸ್ವರದಲ್ಲಿ ಕೇಳಿದ್ಲು. ಸ್ವಲ್ಪ ಗೊತ್ತು. ಆದಿತ್ಯ ಮೀಶಾ ಕಡೆ ನೋಡ್ತಾ ತುಂಬಾ ಕ್ಯಾಶುವಲ್ ಆಗಿ ಆನ್ಸರ್ ಮಾಡ್ದ. ಯಾರಿವಳು? ಕಾವ್ಯ ಪೂರ್ತಿ ಸ್ಟ್ರೆಸ್ ಕೊಟ್ಟು ಕೇಳಿದ್ಲು. ಇವಳು ನವ್ಯ ಫ್ರೆಂಡ್. ಆದಿತ್ಯ ಸೋಫಾ ಮೇಲೆ ಕುಳಿತು ಕೇರ್ಲೆಸ್ ಆಟಿಟ್ಯೂಡ್ ಇಂದ ಉತ್ತರ ಕೊಟ್ಟ.
ಮೀಶಾ ಮಾತ್ರ ಕಾವ್ಯಳನ್ನ ಪೂರ್ತಿ ಇಗ್ನೋರ್ ಮಾಡಿ ನೇರವಾಗಿ ಹೋಗಿ ಆದಿತ್ಯನ ಪಕ್ಕದಲ್ಲೇ ಕುಳಿತುಕೊಂಡ್ಲು. ಏನಾಯ್ತು ಮೀಶಾ, ಏನಾದ್ರೂ ಅರ್ಜೆಂಟ್ ವರ್ಕ್ ಇತ್ತಾ? ಆದಿತ್ಯ ಅವಳನ್ನ ನೋಡ್ತಾ ಕೇಳ್ದ. ನನ್ಗೆ ನಿನ್ ಜೊತೆ ಬದುಕೋಕ್ ಇಷ್ಟ ಇದೆ ಆದಿತ್ಯ. ಮೀಶಾ ಈ ರೀತಿ ಸಡನ್ ಆಗಿ ಹೇಳಿದಾಗ ಕಾವ್ಯ ಮತ್ತೆ ಆದಿತ್ಯ ಇಬ್ರಿಗೂ ದೊಡ್ಡ ಶಾಕ್ ಆಯ್ತು. ವಾಟ್ ಅಂತ ಇಬ್ರು ಒಟ್ಟಿಗೆ ಕಿರ್ಚಿದ್ರು. ಮೀಶಾ ಅವರಿಬ್ಬರ ರಿಯಾಕ್ಷನ್ ನೋಡಿ ತಕ್ಷಣ ತನ್ನ ಮಾತು ಪಡಿಸ್ಕೊಳ್ತಾ ಹೇಳಿದ್ಲು. ಅದಿಲ್ಲ, ಅಂದ್ರೆ ನಾನ್ ನಿನ್ ಜೊತೆ ಕೆಲಸ ಮಾಡೋಕ್ ಬಯಸ್ತಿದ್ದೀನಿ, ನಿನ್ನ ಈ ಡ್ರೀಮ್ಸ್ ವೆಡ್ಡಿಂಗ್ ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪ್ನಿಲಿ. ಹಾಗಿದ್ರೆ ನೀನು ಈ ಮ್ಯಾಟರ್ ಬಗ್ಗೆ ರಾಹುಲ್ ಜೊತೆ ಮಾತಾಡ್ಬೇಕಿತ್ತು ಮೀಶಾ, ನನ್ನ ಹತ್ರ ಅಲ್ಲ. ಆದಿತ್ಯ ಅವಳಿಗೆ ಪೂರ್ತಿ ಸೀರಿಯಸ್ ಆಗಿ ಎಕ್ಸ್ಪ್ಲೈನ್ ಮಾಡ್ದ. ನನ್ಗೆ ನಿನ್ ಜೊತೆ ಕೆಲಸ ಮಾಡೋಕ್ ಇಷ್ಟ ಇರೋದು, ನಾನ್ ಬೇರೆಯವ್ರ ಜೊತೆ ಯಾಕೆ ಮಾತಾಡ್ಬೇಕು? ಮೀಶಾ ಮುಖ ಗಂಟಿಕ್ಕಿ ಇರಿಟೇಷನ್ ಇಂದ ಉತ್ತರ ಕೊಟ್ಲು. ಯಾಕೆ ಮೀಶಾ, ನೀನ್ ಮತ್ತೆ ರಾಹುಲ್ ಜೊತೆ ಫೈಟ್ ಮಾಡಿದ್ಯಾ? ರಾಹುಲ್ ಹೆಸರು ಕೇಳಿದ ತಕ್ಷಣ ಅವಳು ಇರಿಟೇಟ್ ಆಗೋದನ್ನ ನೋಡಿ ಆದಿತ್ಯ ಒಂದು ಸ್ಮೈಲ್ ಕೊಟ್ಟು ಕೇಳ್ದ. ಮೀಶಾ ಅದಕ್ಕೆ ಯಾವುದೇ ರಿಪ್ಲೈ ಕೊಡದೆ ಸೈಲೆಂಟ್ ಆಗಿ ಕಣ್ ಕೆಳಗ್ ಮಾಡ್ಕೊಂಡು ಕುಳಿತಿದ್ಲು. ಸರಿ, ನಾಳೆ ಮಾರ್ನಿಂಗ್ 11 o'clockಗೆ ಆಫೀಸಿಗೆ ಬಾ, ನಾವು ಆ ಮ್ಯಾಟರ್ ಬಗ್ಗೆ ಡೀಟೇಲ್ ಆಗಿ ಮಾತಾಡೋಣ, ಓಕೆನಾ? ಆದಿತ್ಯ ತುಂಬಾ ಕೇರಿಂಗ್ ವಾಯ್ಸ್ ನಲ್ಲಿ ಹೇಳ್ದ. ಮೀಶಾ ಫೇಸ್ ನಲ್ಲಿ ಒಂದು ಬಿಗ್ ಸ್ಮೈಲ್ ಬಂತು. ಅವಳು ಖುಷಿಯಿಂದ ತಲೆ ಅಳ್ಳಾಡಿಸಿ ಅಂದ್ಲು. ಆದಿತ್ಯನಿಗೆ ಯಾಕೆ ಅಂತ ಗೊತ್ತಿಲ್ಲ, ಆದ್ರೆ ಅರಿವಿಲ್ಲದೆಯೇ ಮೀಶಾ ನಗೋದನ್ನ ನೋಡಿ ಅವನ್ ಫೇಸ್ ನಲ್ಲೂ ಒಂದು ಹಿತವಾದ ಸ್ಮೈಲ್ ಅರಳಿತು. ಆದ್ರೆ ಇದು ಕಾವ್ಯಾಳಿಗೆ ಪೂರ್ತಿ ಇಷ್ಟ ಆಗ್ಲಿಲ್ಲ. ಅವರಿಬ್ಬರ ನಡುವೆ ಇರೋ ಆ ಒಂದು ಎಮೋಷನಲ್ ಕನೆಕ್ಷನ್ ಅರ್ಥ ಮಾಡ್ಕೊಳ್ಳದ ಕಾವ್ಯ ಬೇರೆ ತರಹನೇ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ಲು. ಅವರಿಬ್ಬರನ್ನು ಉರಿಯೋ ಕಣ್ಣುಗಳಿಂದ ನೋಡ್ತಾ ಅಲ್ಲೇ ನಿಂತಿದ್ಲು. ಆದಿತ್ಯ ಮೀಶಾ ಹೇಳಿದ ಮಾತುಗಳನ್ನ ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತಿದ್ರೆ ಕಾವ್ಯ ಪಕ್ಕದಲ್ಲೇ ನಿಂತು ಅವರ ಕಾನ್ವರ್ಸೇಷನ್ ಪೂರ್ತಿ ಕೇಳಿಸ್ಕೊಳ್ತಿದ್ಲು. ಆದಿತ್ಯ ಒಬ್ಬ ಹುಡುಗಿ ಜೊತೆ ಇಷ್ಟೊಂದು ಕಾಳಜಿ ಅಥವಾ ಕೇರ್ ತೋರಿಸೋದನ್ನ ನೋಡಿ ಅವಳಿಗೆ ಬಿಗ್ ಶಾಕ್ ಆಯ್ತು. ಅವಳ ಕೋಪ ಮತ್ತು ಅಸೂಯೆ ಪೂರ್ತಿ ನೆತ್ತಿಗೇರಿತು. ಅವರಿಬ್ಬರನ್ನು ನೋಡಿ ಆದಿತ್ಯನ್ಗೆ ಒಂದು ಸಿಟ್ಟಿನ ಲುಕ್ ಕೊಟ್ಟು ಕಾವ್ಯ ಪೂರ್ತಿ ಕೋಪದಿಂದ ಮೇಲಕ್ಕೆ ಅವನ ಬೆಡ್ರೂಮ್ಗೆ ಹೋದ್ಲು.